ಕಿಲ್ಲರ್ ಬಿಎಂಟಿಸಿ ಅಂತ ಅದ್ಯಾವ ಗಳಿಗೆಯಲ್ಲಿ ಯಾರು ಹೆಸರಿಟ್ರೋ ಏನೋ ಗೊತ್ತಿಲ್ಲ. ಯಮಪುರಿಗೆ ಅಮಾಯಕರನ್ನ ಕಳಿಸೋ ಕೆಲಸವನ್ನ ಬಿಎಂಟಿಸಿ ಮಾಡ್ತಾನೆ ಬರ್ತಾ ಇದೆ. ಇವತ್ತು ನೋಡಿ 22 ವರ್ಷದ ಕುಸುಮಿತಾ ಅನ್ನುವಂತಹ ವಿದ್ಯಾರ್ಥಿನಿ ತನ್ನ ಪಾಡಿಗೆ ತಾನು ಸಾಕ್ತಾ ಇರಬೇಕಾದ್ರೆ ಬಿಎಂಟಿಸಿ ಬಸ್ ಆಕೆಯ ಪಾಲಿಗೆ ಯಮಸ್ವರೂಪಿಯಾಗಿ ಆಕೆಯ ಜೀವವನ್ನ ಬಲಿ ಪಡೆದಿದೆ. ಆ ಬಗ್ಗೆ ಡೀಟೇಲ್ಸ್ ಬರೀ ನೋಡ್ಕೊಂಡು ಬರೋಣ. ಕಿಲ್ಲರ್ ಬಿಎಂಟಿಸಿಗೆ ಇನ್ನಷ್ಟು ಬಲಿ ಬೇಕು. ಬಿಎಂಟಿಸಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬಲಿ, ಮಗಳು ವಾಪಸ್ ಬೇಕು ಅಂತ ಪೋಷಕರ ಕಣ್ಣೀರು. ಕಿಲ್ಲರ್ ಬಿಎಂಟಿಸಿ ಅಟ್ಟಹಾಸ ಮುಂದುವರೆದಿದೆ. ಇಂದು ಬೆಳ್ಳಂಬೆಳಗ್ಗೆ ಮಲ್ಲೇಶ್ವರಂನ ಹರಿಶ್ಚಂದ್ರ ಘಾಟ್ನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಕೊನೆಯುಸಿರೆಳೆದಿದ್ದಾಳೆ. ಈ ಫೋಟೋದಲ್ಲಿರುವ ಯುವತಿ ಹೆಸರು ಕುಸುಮಿತಾ, ಇನ್ನು 22 ವರ್ಷ ವಯಸ್ಸು. ಮಲ್ಲೇಶ್ವರಂ ನಿವಾಸಿಯಾದ ಕುಸುಮಿತಾ ಪ್ರತಿನಿತ್ಯ ಕಾಲೇಜ್ಗೆ ಬೈಕ್ನಲ್ಲಿ ಬಂದು ಹರಿಶ್ಚಂದ್ರ ಘಾಟ್ನ ಮೆಟ್ರೋ ಬಳಿ ಬೈಕ್ ನಿಲ್ಲಿಸಿ ಮೆಟ್ರೋದಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ಲು. ಖಾಸಗಿ ಕಾಲೇಜಿನಲ್ಲಿ 2ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದ ಕುಸುಮಿತಾ ಇವತ್ತು ಕೂಡ ಎಂದಿನಂತೆ ಬೆಳಗ್ಗೆ 8:15 ಸುಮಾರಿಗೆ ತನ್ನ ಹೋಂಡಾ ಆಕ್ಟಿವಾ ಬೈಕ್ನಲ್ಲಿ ಮನೆಯಿಂದ ಹೊರಟಿದ್ಲು. ಹರಿಶ್ಚಂದ್ರ ಘಾಟ್ ಬಳಿ ಬರ್ತಾ ಇದ್ದ ಹಾಗೆ ಬಿಎಂಟಿಸಿ ಬಸ್ ಬೈಕ್ಗೆ ಟಚ್ ಆಗಿತ್ತು. ಪರಿಣಾಮ ಕೆಳಗ್ ಬಿದ್ದ ಕುಸುಮಿತಾ ಹಿಂದಿನ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಬಸ್ಗೆ ಬಲಿಯಾಗಿ ಹೋಗಿದ್ಲು. ಈಕೆ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಬೆಳಗಿನ ಸಮಯದಲ್ಲಿ 8:30 BMTC ಬಸ್ಸು ಇವಳು ಎಡಗಡೆಯಿಂದ ಹೋಗ್ತಾ ಇದ್ದಾಳೆ. BMTC ಬಸ್ ಬಲಗಡೆದಲ್ಲಿದೆ. ಟಚ್ ಆಗಿ ಸ್ವಲ್ಪ ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಬಸ್ಸೇನು ಅವಳ ಮೇಲೆ ಹರಿದಿಲ್ಲ, ಆದರೆ ಆಗಿದ್ದ ಇಂಪ್ಯಾಕ್ಟ್ ಇಂಜರೀಸಿಂದ ಆಕೆ ಅಸುನೀಗಿದ್ದಾಳೆ. ಆಗಷ್ಟೇ ಎಲ್ರಿಗೂ ಬಾಯ್ ಹೇಳಿ ಹೊರಟಿದ್ದ ಮಗಳು ಕೆಲವೇ ನಿಮಿಷಗಳಲ್ಲಿ ಇನ್ನಿಲ್ಲ ಅನ್ನೋ ವಿಚಾರ ತಿಳಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಿಎಂಟಿಸಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು? ನನ್ಗಿರೋದು ಒಬ್ಬಳೇ ಮಗಳು, ನನಗೆ ವಾಪಸ್ ತಂದ್ಕೊಡಿ ಅಂತ ಕುಸುಮಿತಾ ಪೋಷಕರ ಗೋಳಾಟ ನಿಜಕ್ಕೂ ನೆರೆದಿದ್ದವರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ನಮ್ಗೆ ಪ್ರಾಣ ಸರ್ ಇದ್ದಿದ್ದು ಒಂದೇ ಮಗಳು. ನಮಗೆ ಎಲ್ಲ ಪ್ರಯಾಣ ಮಾಡಲೇಬೇಕಾಗತ್ತೆ. ರೋಡಲ್ಲಿ ಹೋಗ್ಬೇಕಾದ್ರೆ BMTC ಬಸ್ನವರು ಒಂದು ಸ್ವಲ್ಪ ನೋಡಿಕೊಂಡು ಅಕ್ಕಪಕ್ಕ ಮಕ್ಳು ಓಡಾಡ್ತಿರೋ ಪೀಕ್ ಅವರ್ಸ್ಗಳಲ್ಲಿ ನೋಡ್ಕೊಂಡು ಮಾಡಬೇಕು. ಈಗ ಪ್ರಾಣ ತೆಗೆದ್ಬಿಟ್ರೆ ಯಾರು ಸರ್ ವಾಪಸ್ ಕೊಡ್ಸೋಕ್ಕಾಗತ್ತೆ ನಿಮ್ಮ ಮಗಳನ್ನು? ದಯವಿಟ್ಟು ನಾನು ಯಾರಾದರೂ ನನ್ನ ಮಗಳನ್ನ ವಾಪಸ್ ಕೊಡೋಕ್ಕಾದ್ರೆ ದಯವಿಟ್ಟು ನಾನು ಅವ್ರಿಗೆ ನನ್ನ ಪ್ರಾಣ ಕೊಟ್ಬಿಡ್ತೀನಿ. ಬೇಕಾದ್ರೆ ಅವ್ರು ಕೊಡೋಕೆ. ನಮ್ಮ ಹುಡುಗಿ ಗಾಡಿ ಓಡಿಸಿದ್ದು ನಮಗೆ ಗೊತ್ತಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇತ್ತು. ಒಂದು ಬಸ್ಸಿಂದ ಇವಾಗ ಹಿಂಗಾಯ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ನಮ್ಮ BMTC ಬಸ್ನವರಾಗಲಿ ಈ ಟ್ರಕ್ನವರಾಗಲಿ ಅವ್ರಿಗೆ ನಿಜವಾಗೂ ಜೀವದ ಬೆಲೆ ಗೊತ್ತಿಲ್ಲ. ಜೀವದ ಬೆಲೆ ಖಂಡಿತವಾಗೂ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಜನಗಳಿಗೆ ಬೇರೆಯವ್ರ ಜೀವದ ಬಗ್ಗೆ ಬೆಲೆ ಇಲ್ವಾ ಅವ್ರಿಗೆ? ಹೆಂಗ್ ಗಾಡಿ ಓಡಿಸ್ಕೊಂಡಾದ್ರೆ ಮುಗೀತು ಗಾಡಿ ಅಷ್ಟೇ. ನಮ್ಮದೇನು ತಪ್ಪಿಲ್ಲ ಎಂದ ಬಿಎಂಟಿಸಿ ಸಿಸಿಟಿವಿ ವಿಡಿಯೋ ರಿಲೀಸ್ ಮಾಡಿ ಸ್ಪಷ್ಟನೆ. ಬಿಎಂಟಿಸಿ ಸ್ಪಷ್ಟನೆ ಏನು? ಮಾನ್ಯರೇ, ಮೇಲ್ಕಂಡ ವಿಡಿಯೋ ತುಣುಕುಗಳನ್ನ ಘಟಕ 2ರ ರಾತ್ರಿ ವಸತಿ ಪಾಳಿಯ ಮಾರ್ಗ ಸಂಖ್ಯೆ 95/6 ವಾಹನ ಸಂಖ್ಯೆ KA 57 F3350 ವಾಹನ ಸಂಖ್ಯೆಯಲ್ಲಿ ಅಳವಡಿಸಿದ ಮುಂಭಾಗ ಮತ್ತು ಹಿಂಭಾಗದ ಸಿಸಿ ಕ್ಯಾಮೆರಾಗಳಿಂದ ಪಡೆದಿದ್ದು, ಕೂಲಂಕುಷವಾಗಿ ವಿಡಿಯೋ ತುಣುಕುಗಳನ್ನು ಪರಿಶೀಲನೆ ಮಾಡಿದಾಗ ಶಿವಾಜಿನಗರದಿಂದ ಕಮಲಾನಗರಕ್ಕೆ ಕಾರ್ಯಾಚರಣೆಯಾಗುವಾಗ ಗಾಯತ್ರಿ ನಗರದ ಬಳಿ ದ್ವಿಚಕ್ರ ವಾಹನ ಸವಾರರು ಬಸ್ಸನ್ನ ಎಡಭಾಗದಿಂದ ಓವರ್ಟೇಕ್ ಮಾಡೋಕೆ ಪ್ರಯತ್ನಿಸ್ತಾ ಇರಬೇಕಾದ್ರೆ ಎದುರು ಬದಿಯಲ್ಲಿ ಆಟೋ ಇದ್ದ ಕಾರಣ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಬಸ್ಸಿನ ಎಡಭಾಗದ ಹಿಂದಿನ ಚಕ್ರಕ್ಕೆ ಆಯ ತಪ್ಪಿ ಬಿದ್ದಿರ್ತಾರೆ. ಹೇಗಂತ ಬಸ್ನಲ್ಲಿದ್ದ ಸಿಸಿಟಿವಿ ವಿಡಿಯೋ ಬಿಡುಗಡೆ ಮಾಡಿ ಆಕ್ಸಿಡೆಂಟ್ ಬಗ್ಗೆ ಬಿಎಂಟಿಸಿ ನಿಗಮ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಪೊಲೀಸರ ತನಿಖೆಯಲ್ಲಿ ಬೈಕ್ಗೆ ಎಡಭಾಗದಿಂದ ಬಸ್ ಟಚ್ ಆಗಿದ್ದೇ ಯುವತಿ ಬೀಳೋಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಆದರೆ ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗಳು ಇನ್ನಿಲ್ಲ ಅನ್ನೋ ತಂದೆ ತಾಯಿಗಳ ನೋವು ಯಾವ ಶತ್ರುಗೂ ಬಾರದಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.